ನನ್ನ ಹೆಸರು ಅವಿನಾಶ್ ಅಂತೇಳಿ. ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಬೆಂಗಳೂರು ಟು ಮಂಗಳೂರಿಗೆ ವೆಸ್ಟರ್ನ್ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಈ ಟ್ರೈನಲ್ಲಿ ಸ್ಪೆಷಾಲಿಟಿ ಏನು ಅಂದರೆ 360 ಡಿಗ್ರಿ ಗ್ಲಾಸ್ ಕವರ್ ಮಾಡಿದ್ದಾರೆ. ನೀವು 360 ಡಿಗ್ರಿ ವ್ಯೂ ನೋಡ್ಬೋದು. ಗ್ಲಾಸಿಂದನೇ ಕಾಣಿಸುತ್ತೆ ಮತ್ತು ರೂಫೆಲ್ಲ ಗ್ಲಾಸಿಂದಲೇ ಕವರ್ ಮಾಡಿದ್ದಾರೆ. ಮತ್ತು ನಿಮಗೆ ರೊಟೇಟಬಲ್ ಸೀಟ್ಸ್ ಕೂಡ ಇದೆ. ಆರಾಮಾಗಿ ಕಂಫರ್ಟಬಲ್ ಕುತ್ಕೊಳ್ಬೋದು ಈ ಟ್ರೈನಲ್ಲಿ. ಎ ಸಿಯಲ್ಲಿ ಕೂರೋಕ್ಕಾಗ್ತಾ ಇರಲಿಲ್ಲ, ತುಂಬ ಎ ಸಿ ಇತ್ತು. ಸೊ ತುಂಬ ಚಳಿ ಆಗ್ತಾಯಿತ್ತು. ಆ ಕಾರಣದಿಂದ ನಾನು ಎ ಸಿಯಿಂದ ಆಚೆ ಬಂದು ಡೋರ್ ಹತ್ರ ಬಂದುಬಿಟ್ಟೆ. ನಾನು ಇವಾಗಲೂ ಗೊತ್ತಿಲ್ಲ, ಆಚೆ ಕಡೆ ಬಂದೆ. ಕುತ್ಕೊಂಡು ನೋಡ್ತಾ ಇದ್ದರೆ ಪರಿಸರ ಎಷ್ಟು ಅದ್ಭುತವಾಗಿದೆ ಅಂದರೆ ಅದು ನೋಡಬೇಕು ಅಂದರೆ ನೀವು ಡೇ ಟೈಮಲ್ಲೇ ಬೆಂಗಳೂರಿಂದ ಮಂಗಳೂರಿಗೆ ಟ್ರೈನ್ ಮಾಡ್ಕೊಬೇಕು. ಅದರಲ್ಲೂ ಸಕಲೇಶಪುರದಿಂದ ಮಂಗಳೂರಿಗೆ ಹೋಗೋ ಟೈಮಲ್ಲಿ ನಿಮ್ಗೆ ಆ ದೃಶ್ಯ ಕಾಣಿಸುತ್ತೆ. ಫೈನಲಿ ನಾನು ಮಂಗಳೂರು ರೀಚ್ ಆದೆ. ಸೊ ಮಂಗಳೂರು ರೀಚ್ ಆದಮೇಲೆ ನನ್ನ ಫ್ರೆಂಡ್ ಒಬ್ಬರು ಬಂದಿದ್ದರು, ನನ್ನ ಪಿಕಪ್ ಮಾಡಿಕೊಂಡ್ರು. ಸೊ ನಡಿ ಮನೆಗೆ ಹೋಗೋಣ ಅಂಥೇಳಿ ನನ್ನ ಫ್ರೆಂಡ್ ಮನೆಗೆ ಹೋದೆ. ನಾನು ಮನೆ ಅಂದ್ಕೊಂಡು ಹೋದೆ, ಅಲ್ಲಿ ನೋಡಿದೆ ಬಂಗ್ಲೆನೇ ಇದೆ, ಸಕ್ಕತ್ತಾಗಿದೆ ನನ್ನ ಫ್ರೆಂಡ್ ಮನೆ. ಸೊ ಅವರು ಪ್ರೊಫೆಷ್ನಲಿ ಡಾಕ್ಟರ್ ಅವರು. ಸೊ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಚಿಕನ್ ಎಲ್ಲ ಮಾಡಿದರು ಸ್ಪೆಷಲ್ಲಾಗಿ. ತಿಂದ್ಕೊಂಡು ಮಕ್ಕಳ ಜೊತೆಲೆಲ್ಲ ಆಟ ಆಡಿಕೊಂಡು ರಾತ್ರಿ ಎಲ್ಲ ಅಲ್ಲಿ ಸ್ಪೆಂಡ್ ಮಾಡಿದಾದ್ಮೇಲೆ ಮಕ್ಕಳ ಥರನೇ ಆಟ ಆಡೋದ್ರಲ್ಲಿ ಏನೋ ಒಂಥರ ಚೆಂದ ಇದೆ. ಹಾಗಾಗಿ ಬೆಳಗ್ಗೆ ನಾವು ಚೆಕ್ಔಟ್ ಆಗಿ ನಾವು ಬೇರೆ ಲೊಕೇಶನ್ಗೆ ಹೋಗಬೇಕಾಗಿತ್ತು. ಆ್ಯಕ್ಚುಲಿ ನಾವು ಬೇರೆ ಲೊಕೇಶನ್ಗೆ ಹೋಗ್ಬೇಕಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಬಟ್ ಇಲ್ಲಿ ಒಂದು ದಿವಸ ಸ್ಟೇ ಮಾಡಲೇಬೇಕಾಗಿತ್ತು. ಆ ಕಾರಣದಿಂದ ನಾವು ಅಲ್ಲೇ ಹೋಗಿದ್ವಿ. ಸೊ ನೆಕ್ಸ್ಟ್ ಯಾವ ಲೊಕೇಶನ್ ಅಂತ ನೆಕ್ಸ್ಟ್ ಲೊಕೇಶನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬಟ್ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸ್ವಲ್ಪ ಸಪೋರ್ಟ್ ಮಾಡಿ. ನಾನು ನಿಮ್ಗೆ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ತೋರಿಸ್ತೀನಿ.